ಯಾಕೋ ಒಬ್ಬನೇ ಬೇಜಾರಾಗಿ ನಿಂತಿದ್ಯಾ? ಏನಿಲ್ಲ ಮಗ, ಅಮ್ಮನ ನೋಡ್ಕೊಳಕ್ಕಾಗ್ತಾಯಿಲ್ಲ, ಕಮಿಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಅಮ್ಮನ ಅನಾಥಾಶ್ರಮ ಸೇರಿಸ್ಬೋಣ ಅಂತ ಇದ್ದೀನಿ. ಏನೋ ಅಮ್ಮನ್ನ ಅನಾಥಾಶ್ರಮಕ್ಕೆ ಹಾಕ್ತೀಯಾ? ನಿನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ತಿಕ್ಕ ತೊಳೆಯೋಕೆ ಅಮ್ಮ ಬೇಕು, ಅಮ್ಮನ ಕೈ ತುತ್ತು ತಿನ್ಸಕ್ಕೆ ಅಮ್ಮ ಬೇಕಾಗಿತ್ತು. ಇವಾಗ ಅಮ್ಮನ ಕೈಲಾಗ್ದಿರೋದಕ್ಕೆ ಅಮ್ಮ ಬೇಡ, ಅನಾಥಾಶ್ರಮಕ್ಕೆ ಹಾಕ್ತೀನಿ. ಹಂಗಲ್ಲಣ್ಣ, ಕಮಿಟ್ಮೆಂಟು. ಏನು ಕಮಿಟ್ಮೆಂಟು? ನೀನು ಇಷ್ಟು ಚಿಕ್ಕ ವಯಸ್ಸಿಂದ ಇಷ್ಟು ದೊಡ್ಡ ಹುಡುಗನ ಮಾಡೋಕ್ಕೆ ಅವ್ರು ಎಷ್ಟು ಕಮಿಟ್ಮೆಂಟ ಫೇಸ್ ಮಾಡಿದ್ರು ಅಂತ ಅದು ನಿನಗೆ ಗೊತ್ತೇನೋ? ಅದೇ ಅವತ್ತು ಅವ್ರಿಗೆ ಕಮಿಟ್ಮೆಂಟ್ ಬಂತು ಅಂತ ನಿನ್ನೇನಾದರೂ ಕೈ ಬಿಟ್ಟಿದ್ರೆ ಇವತ್ತು ನೀನು ಬದುಕ್ತಾನೆ ಇರಲಿಲ್ಲ ಅನಿಸುತ್ತೆ. ನಿನಗೆ ಕಮಿಟ್ಮೆಂಟ್ ಬಂತು ಅಂತ ತಾಯಿನ ದೂರ ಮಾಡಬೇಡ, ಅದ್ರ ಬೆಲೆ ತಾಯಿ ಇಲ್ದವ್ರಿಗೆ ಗೊತ್ತಿರುತ್ತೆ. ಯಾಕೋ ಒಬ್ಬನೇ ಬೇಜಾರಾಗಿ ನಿಂತಿದ್ಯಾ? ಏನಿಲ್ಲ ಮಗ, ಅಮ್ಮನ ನೋಡ್ಕೊಳಕ್ಕಾಗ್ತಾಯಿಲ್ಲ, ಕಮಿಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಅಮ್ಮನ ಅನಾಥಾಶ್ರಮ ಸೇರಿಸ್ಬೋಣ ಅಂತ ಇದ್ದೀನಿ. ಏನೋ ಅಮ್ಮನ್ನ ಅನಾಥಾಶ್ರಮಕ್ಕೆ ಹಾಕ್ತೀಯಾ? ನಿನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ತಿಕ್ಕ ತೊಳೆಯೋಕೆ ಅಮ್ಮ ಬೇಕು, ಅಮ್ಮನ ಕೈ ತುತ್ತು ತಿನ್ಸಕ್ಕೆ ಅಮ್ಮ ಬೇಕಾಗಿತ್ತು. ಇವಾಗ ಅಮ್ಮನ ಕೈಲಾಗ್ದಿರೋದಕ್ಕೆ ಅಮ್ಮ ಬೇಡ, ಅನಾಥಾಶ್ರಮಕ್ಕೆ ಹಾಕ್ತೀನಿ. ಹಂಗಲ್ಲಣ್ಣ, ಕಮಿಟ್ಮೆಂಟು. ಏನು ಕಮಿಟ್ಮೆಂಟು? ನೀನು ಇಷ್ಟು ಚಿಕ್ಕ ವಯಸ್ಸಿಂದ ಇಷ್ಟು ದೊಡ್ಡ ಹುಡುಗನ ಮಾಡೋಕ್ಕೆ ಅವ್ರು ಎಷ್ಟು ಕಮಿಟ್ಮೆಂಟ ಫೇಸ್ ಮಾಡಿದ್ರು ಅಂತ ಅದು ನಿನಗೆ ಗೊತ್ತೇನೋ? ಅದೇ ಅವತ್ತು ಅವ್ರಿಗೆ ಕಮಿಟ್ಮೆಂಟ್ ಬಂತು ಅಂತ ನಿನ್ನೇನಾದರೂ ಕೈ ಬಿಟ್ಟಿದ್ರೆ ಇವತ್ತು ನೀನು ಬದುಕ್ತಾನೆ ಇರಲಿಲ್ಲ ಅನಿಸುತ್ತೆ. ನಿನಗೆ ಕಮಿಟ್ಮೆಂಟ್ ಬಂತು ಅಂತ ತಾಯಿನ ದೂರ ಮಾಡಬೇಡ, ಅದ್ರ ಬೆಲೆ ತಾಯಿ ಇಲ್ದವ್ರಿಗೆ ಗೊತ್ತಿರುತ್ತೆ.